ಹಲೋ ಫ್ರೆಂಡ್ಸ್, ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಓಮ್ ಕಲೆಕ್ಷನ್ಸ್ಗೆ. ಎಲ್ಲರೂ ಓಮ್ ಕಲೆಕ್ಷನ್ಸ್ಗೆ ಹೋಗ್ತಾ ಇದ್ದೀವಿ. ವೆಂಕಟೇಶ್ವರಗೆ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಹೋಗಿ ಚೆಕ್ ಮಾಡ್ಕೊಬರೋಣ ಅಂತ. ಫ್ರೀ ಇದೆ ಅಂತ. ಉತ್ತರಳ್ಳಿ ನಮ್ಗೆ ತುಂಬ ನಿಯರೆಸ್ಟ್ ಆಗುತ್ತೆ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಊಟನ ಏನೇನೋ ಪರ್ಚೇಸ್ ಮಾಡಬೇಕಂತೆ. ಕೃತಿಕಾ, ನೀನೇನು ಪರ್ಚೇಸ್ ಮಾಡ್ತೀಯಾ? ಏನೂ ಇಲ್ಲ, ನಾವು ಸುಮ್ಮನೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಮ್ಯಾಕ್ಸ್ಗೆ ಹೋಗ್ಬೇಕಂತೆ, ಝೂಡಿಯೋಕ್ಕೂ ಹೋಗ್ಬೇಕಂತೆ. ಏನೋ ಬಟ್ಟೆಗಳೆಲ್ಲ ಶಾಪಿಂಗ್ ಮಾಡುತ್ತೆ. ನಾವೆಲ್ಲರೂ ಫ್ರೀ ಟೈಮ್ ಇರೋದ್ರಿಂದ ಸೊ ಹೊರಗಡೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ನಂದಿನಿ ಕಿಚನ್. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿವೋ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಲೈಕ್ ಮಾಡಿ. ಹಾಗೆ ಓಮ್ ಕಲೆಕ್ಷನಲ್ಲಿ ತುಂಬ ರೀಸನಬಲ್ ರೇಟ್ಸ್ಗೆ, ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಕ್ಲಾತ್ಸ್ ಆಗಲಿ, ಚಪ್ಪಲ್ಸ್ ಆಗಲಿ, ಸ್ಯಾಂಡಲ್ಸ್ ಆಗಲಿ, ಯಾವುದೇ ಥರ ನಿಮಗೆ ಲೇಡೀಸ್ ಐಟಮ್ಸ್ ಆಗಲಿ, ಮೆನ್ಸ್ ಆಗಲಿ ಎಲ್ಲ ಥರದ ಸಿಗುತ್ತೆ. ನೀವು ಬೇಕಾದರೆ ಒಂದು ಶಾಪಿಂಗ್ ಮಾಡ್ಬೋದು. ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ, ಈ ಫ್ಯಾಮಿಲಿ ಆಗಲಿ, ಯಾರು ಬೇಕಾದರೂ ಅದೊಂದು ಶಾಪ್ ಮಾಡ್ಬೋದು. ಯಾವುದೇ ಥರ ಭಯ ಇಲ್ಲ. ಈ ಥರ ದೊಡ್ಡ ಶೋರೂಮ್ ಇದೆ, ಈ ಥರ ಹೆಂಗೆ ಹೋಗಪ್ಪ ಅನ್ನೋದು ಭಯ ಬೇಡ. ಆರಾಮಾಗಿ ಶಾಪ್ ಮಾಡ್ಕೊಂಡು ಬರ್ಬೋದು. ತುಂಬನೇ ಕಲೆಕ್ಷನ್ಸ್ ಇದೆ. ಬನ್ನಿ ಬ್ಲಾಗಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹೋಗ್ತಾ ಇದ್ದೀವಿ. ಎಲ್ಲರೂ ಫ್ರೀ ಆಗಿರೋದ್ರಿಂದ ಸಂಡೇ, ಸೊ ಅದಕ್ಕೋಸ್ಕರ ಇಸ್ಕಾನ್ ಟೆಂಪಲ್ ಕಾಣ್ತಿರೋದು, ಅದಕ್ಕೋಸ್ಕರ ತೋರಿಸ್ತಿದ್ದೀನಿ. ಹಾಗೆ ಯಾವುದೇ ಥರ ನಿಮಗೆ ಹೊರಗಡೆ ಹೋಗಿ ಬೇರೆ ಕಡೆ ಹೋಗಿ ತಿರುಗಾಡಿ ಶಾಪಿಂಗ್ ಮಾಡೋದು ಸುಸ್ತಾದರೆ ಒಂದೇ ಓಮ್ ಕಲೆಕ್ಷನ್ ಅಲ್ಲಿ ನಿಮಗೆ ಎಲ್ಲ ಥರ ನಿಮಗೆ ಪರ್ಚೇಸ್ ಮಾಡ್ಕೊಂಬರ್ಬೋದು, ಶಾಪಿಂಗ್ ಮಾಡ್ಕೊಂಬರ್ಬೋದು. ನಮಗೆ ಉತ್ತರಳ್ಳಿನಲ್ಲಿದೆ ಒಳ್ಳೆ ಶಾಪಿಂಗ್ ಏರಿಯಾ ಅದು. ಎಲ್ಲ ಥರ ಟ್ರೆಂಡ್ಸ್ ಆಗಲಿ, ಮ್ಯಾಕ್ಸ್ ಆಗಲಿ, ಜೂಡಿಯೋ ಆಗಲಿ ಎಲ್ಲ ಥರನೂ ನಮಗಲ್ಲಿ ಸಿಗುತ್ತೆ ಶಾಪಿಂಗ್ ಮಾಡೋಕ್ಕೆ. ನಾವು ಹೋಗಿದ್ದು ಓಮ್ ಕಲೆಕ್ಷನ್ಸ್ಗೆ. ಆಫರ್ ಬೇರೆ ನಡೀತಿತ್ತು, ತುಂಬ ಡಿಸ್ಕೌಂಟ್ ಪ್ರೈಸ್ ಸೇಲ್ಸ್ ನಡೀತಿತ್ತು. ಈಗ ನಾವು ಶಾಪಿಂಗ್ ಕೌಂಟರ್ಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಕಿಡ್ಸ್ ವೇರ್ ಇದೆ. ಇಲ್ಲೆಲ್ಲ ಬೇಬೀಸಲ್ಲೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಕಿಡ್ಸ್ ವೇರ್ ಇದೆ. ಕಿಡ್ಸ್ ವೇರ್ ಅಂದರೆ ತುಂಬ ವೆರೈಟಿ ಆಫ್ ಕಲೆಕ್ಷನ್ ಸಿಗುತ್ತೆ. ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು. ತುಂಬ ಮಂತ್ಸ್ ಬೇಬಿ ಇರ್ತಾರಲ್ಲ, ಸೊ ಅವ್ರ ಬೇಬಿಯಿಂದನೂ ನಿಮಗೆ ದೊಡ್ಡವ್ರ ತನಕನೂ ಸಿಗುತ್ತೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ವುಮೆನ್ಸ್ ವೇರ್ ಸಿಗುತ್ತೆ. ಅದಾದ ನಂತರ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಮೆನ್ಸ್ ವೇರ್ ಎಲ್ಲ ಇರುತ್ತೆ. ಡೋರ್ ಮ್ಯಾಟ್ಸ, ಕರ್ಟನ್ಸ, ಯಾವುದೇ ಥರ ನಿಮಗೆ ಶಾಪ್ ಬೇಕಾದ್ರೆ ಹೋದಾಗ ತುಂಬ ಎಲ್ಲನೂ ರೀಸನಬಲ್ ರೇಟ್ಸು. ಹಾಗೆ ಒಳ್ಳೆ ಹೈ ಕ್ವಾಲಿಟಿ. ಇದು ಶ್ರಗ್ಸ್ ನೋಡ್ತಾ ಇದ್ದೀವಿ, ತೊಗೊಳ್ಳೋಣ ಅಂತ. ತುಂಬ ಚೆನ್ನಾಗಿದೆ. ಯಾವುದೇ ಥರ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡ್ರೆ ಶ್ರಗ್ಸ್ ಹಾಕ್ಕೋಬೋದಲ್ವ, ಸೊ ಅದಕ್ಕೋಸ್ಕರ ತುಂಬ ಜನ ಅಂತೂ ಫುಲ್ ರಶ್ ಇದ್ರು ಅವತ್ತು. ಎಲ್ಲ ವೀಕೆಂಡ್ಸ್ ಆಗಿರೋದ್ರಿಂದ ಎಲ್ಲರೂ ಬಂದು ಪರ್ಚೇಸ್ ಮಾಡ್ಕೊಳ್ತಿದ್ರು. ಹಾಗೆ ನಿಮಗೆ ಸ್ಲಿಂಗ್ ಬ್ಯಾಗ್ಸ್ ಆಗಲಿ ಎಲ್ಲ ಥರ ನಿಮಗೆ ಪರ್ಸಸ್ ನೋಡಿ, ಈ ಥರ ಸ್ಕೂಲ್ ಬ್ಯಾಗ್ಸ್ ಸಿಗುತ್ತೆ. ಹಾಗೆ ನಿಮಗೆ ಕಿಚನ್ ಐಟಮ್ಸ್ ಏನೇ ಆಗಿರಲಿ ಅದು ಸಹ ನಿಮಗೆ ಸಿಗುತ್ತೆ. ಡೈನಿಂಗ್ ಸೆಟ್ಸ್ ಆಗಲಿ, ಡಿನ್ನರ್ ಸೆಟ್ಸ್ ಆಗಲಿ ಎಲ್ಲ ಥರದ್ದು ನೀವು ಪರ್ಚೇಸ್ ಮಾಡ್ಕೊಂಬರ್ಬೋದು. ಬಟ್ಟೆ ಅಂತೂ ತುಂಬ ಶಾಪಿಂಗ್ ಮಾಡ್ಬೋದು. ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೋಲ್ಸೇಲ್ ಪ್ರೈಸಲ್ಲಿ ಬೇರೆ ಸಿಗುತ್ತಲ್ವ. ಲೆಗ್ಗಿನ್ಸ್ ಆಗಲಿ, ಯಾವುದೇ ಥರ ಇನ್ನರ್ ವೇರ್ಸ್ ಆಗಲಿ ಎಲ್ಲನೂ ನೀವು ತೊಗೊಂಡು ಬರ್ಬೋದು. ಕುರ್ತೀಸ್ ಅಂತೂ ತುಂಬ ಚೆನ್ನಾಗಿತ್ತು. ಜಂಪ್ ಸೂಟ್ಸ್ ಅಂತೂ ತುಂಬ ಸೂಪರ್ವಾಗಿತ್ತು. ಎಲ್ಲರೂ ಫುಲ್ಲು ಸ್ಮಾಲ್ ಸೈಜಿಂದ ಹಿಡಿದು ನಿಮಗೆ ಸೈಜ್ ಯಾವ ಥರ ಬೇಕೋ ಆ ಥರ ಎಲ್ಲ ಸೈಜಸಲ್ಲೂ ಸಿಗುತ್ತೆ. ಫುಲ್ಲು ಕ್ರೌಡ್ ಇತ್ತು. ಅನ್ವಿಕಾ ಬಂದಿರಲಿಲ್ಲ. ನಾವು ಅವಳನ್ನ ಮನೇಲೇ ಬಿಟ್ಟು ಹೋಗಿದ್ವಿ, ತುಂಬ ಸುತ್ತಾಡಬೇಕಾಗತ್ತೆ ಅಂತ. ಅನ್ವಿಕಂಗೆ ಇದು ಬೇರೆ ತೊಗೋಬೇಕು ಅಂತಿದ್ರು, ಸ್ಟಡಿ ಟೇಬಲ್ಲು. ಅದನ್ನು ಅವರು ಪರ್ಚೇಸ್ ಮಾಡೋಕ್ಕೆ ನಮ್ಮ ಜೊತೆ ಬಂದಿದ್ದರು. 400 ರೂಪಾಯಿ ಅಂತೂ ಡ್ರೆಸ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಕುರ್ತೀಸ್ ಎಲ್ಲ ತೊಗೊಳ್ಳೋಣ ಅಂತ. ಏನಾದರೂ ಹೊಸದು ಬಂದಿದೆಯಾ ಅಂತ. ನಮಗೆ ಫೋನ್ಗೆ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜಸ್ ಬರುತ್ತೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಆಗಾಗ ಅವ್ರು ಏನು ನಿಮ್ಗೆ ಅಲ್ಲಿ ಆಫರ್ ಪ್ರೈಸ್ ಹಾಕಿರ್ತಾರೋ ಅಥವಾ ಏನಲ್ವತ್ತು ಸ್ಟಾಕ್ಸ್ ಬಂದಿರುತ್ತೋ, ನ್ಯೂಲಿ ಅರೈವ್ಡ್ ಸ್ಟಾಕ್ಸ್ ಬಂದಿರುತ್ತಲ್ಲ ಅದೆಲ್ಲನೂ ಹಾಕಿರ್ತಾರೆ. ಆ ಮೆಸೇಜಸ್ ಕಳಿಸ್ತಾರೆ ನಮಗೆ ವಾಟ್ಸಪ್ ಗ್ರೂಪಲ್ಲಿ. ಆವಾಗ ನಾವು ಹೋಗಿ ಒಂದೊಂದ್ಸಲಿ ಚೆಕ್ ಮಾಡ್ತಾ ಇರ್ತೀವಿ. ಫುಲ್ ಕ್ರೌಡ್ ಇರೋದ್ರಿಂದ ನಿಮಗೆ ಫುಲ್ ಶಾಪಿಂಗ್ಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಹಾಗೆ ಇನ್ನರ್ ವೇರ್ಸ್ ಆಗಲಿ ಅದು ಅಷ್ಟೇ ತುಂಬ ವರ್ತ್ ಇದೆ. ಹಾಗೆ ತುಂಬಾ ನಿಮಗೆ ಹೈ ಕ್ವಾಲಿಟಿದೇ ಸಿಗುತ್ತೆ. ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ನೈಟ್ ವೇರ್ಸ್ ಆಗಲಿ, ಜಂಪ್ ಸೂಟ್ಸ್ ಆಗಲಿ, ನೈಟ್ ಟಿ ಶರ್ಟ್ಸ್, ಪ್ಯಾಂಟ್ಸ್ ಆಗಲಿ ಎಲ್ಲ ಥರನೂ ಸಿಗುತ್ತೆ. ಹಾಗೆ ಜೀನ್ಸ್ ಇದೆ, ತುಂಬಾ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ನಿಮಗೆ. 3/4 ಆಗಲಿ ಅಥವಾ ಹೊರಗಡೆ ಹಾಕ್ಕೊಂಡು ಹೋಗೋಕ್ಕೆ ವೆಸ್ಟರ್ನ್ ಡ್ರೆಸ್ಸಸ್ ಆಗಲಿ.
ಹ್ಯಾಂಡ್ ಬ್ಯಾಗ್ಸ್ ಬೇಕಾದರೆ ನಿಮಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಅದರಲ್ಲೂ ಅಷ್ಟೇ ಕಲರ್ಫುಲ್ ಆಗಿರೋದು ಇದೆ, ಬಟ್ ಡಾರ್ಕ್ ಕಲರ್ಸ್ ಲೈಟ್ ಕಲರ್ಸ್ ಎಲ್ಲ ಸಿಗುತ್ತಲ್ಲ ಅದು ಥರನೂ ಇದೆ. ಅದನ್ನು ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಸ್ಲಿಂಗ್ ಬ್ಯಾಗ್ಸ್ ಇದೆ. ಒಂದ್ಸಲಿ ನೀವು ಎಲ್ಲಾದರೂ ಹೋಮ್ ಕಲೆಕ್ಷನ್ಸ್ ಇದೆ ಶಾಪ್ ಮಾಡ್ಕೊಬನ್ನಿ. ನಾವು ಯೂಶ್ವಲಿ ಯಾವಾಗಲೂ ಜಯನಗರಲ್ಲಿರೋ ಹೋಮ್ ಕಲೆಕ್ಷನ್ಸ್ಗೆ ಹೋಗ್ತಾ ಇರ್ತೀವಿ ಆಗಾಗ ಏನಾದರೂ ಸ್ಟಾಕ್ಸ್ ಬಂದಿದ್ದಾಗ. ಇವತ್ತು ಉತ್ರಳ್ಳಿನಲ್ಲಿ ಇರೋದ್ರಿಂದ ಅಲ್ಲಿ ನಮಗೆ ನ್ಯೂಲಿ ಅರೈವ್ಡ್ ಸ್ಟಾಕ್ಸ್ ಬಂದಿತ್ತು, ಮೆಸೇಜಸ್ ಬಂದಿತ್ತು. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಕೃತಿಕಾ ನೋಡಿದ್ರೆ ಅನ್ವಿಕಂಗೆ ಏನಾದರೂ ಆಟ ಸಾಮಾನೆಲ್ಲ ತೊಗೊತಾ ಇದ್ದಾಳೆ. ಡಿನ್ನರ್ ಸೆಟ್ಸು, ಕಿಚನ್ ವೇರ್ಸು ಎಲ್ಲನೂ ಇದೆ. ಕುಷನ್ಸ್ ಆಗಲಿ, ಬ್ಲ್ಯಾಂಕೆಟ್ಸ್ ಆಗಲಿ, ಬೆಡ್ ಸ್ಪ್ರೆಡ್ಸ್ ಆಗಲಿ ತುಂಬ ವೆರೈಟೀಸ್ ಇದೆ ನಿಮಗೆ. ಟವಲ್ಸ್ ಆಗಲಿ, ಚಪ್ಪಲ್, ಸ್ಯಾಂಡಲ್ಸ್, ಶೂಸ್, ಹಾಗೆ ಲೇಡೀಸ್ಗೆ ಒಂದು ಕಲೆಕ್ಷನ್ಸ್ ಇರುತ್ತೆ, ಕಿಡ್ಸ್ಗೆ ಒಂದು ಕಲೆಕ್ಷನ್ಸ್ ಬರುತ್ತೆ ನಿಮಗೆ. ಹಾಗೆ ವುಮೆನ್ಸ್ಗೂ ಒಂದಿರುತ್ತೆ, ಹಾಗೆ ಮೆನ್ಸ್ಗೂ ಒಂದು ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ ನೋಡಿ ನೋಡಿ ಕನ್ಫ್ಯೂಸ್ ಆಗಿಬಿಡ್ಬೇಕು ಆ ಥರ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಚಪ್ಪಲ್ಸ್ ಅಂತೂ, ಸ್ಯಾಂಡಲ್ಸ್ ಅಂತೂ ತುಂಬ ವೆರೈಟಿ ಡಿಸೈನ್ಸ್ ಇತ್ತು. ಯಾವುದೇ ನೀವು ಡ್ರೆಸ್ ತೊಗೊಂಡ್ರು ಅದಕ್ಕೆ ನೀವು ಅಲ್ಲಿ ಹೋದಾಗ ಮ್ಯಾಚ್ ಮಾಡ್ಕೋಬೋದು. ಪ್ರೈಸಸ್ ಎಲ್ಲ ಬಂದು 599, 699, 799 ಆ ರೀತಿ ಇತ್ತು. ಟ್ರೈ ಮಾಡ್ತಾಯಿದ್ದೀವಿ, ಬಟ್ ಸೈಜ್ ಸಿಗ್ತಾ ಇರಲಿಲ್ಲ. ಸೈಜ್ನೂ ಅಷ್ಟೇ ಅವರು ಚೆನ್ನಾಗಿ ಅನಲೈಸ್ ಮಾಡಿಟ್ಟಿದ್ದಾರೆ. ಈ ಸೈಜ್ ಅವ್ರಿಗೆ ನಿಮ್ಗೆ ಅಲ್ಲೇ ಕಂಪಾರ್ಟ್ಮೆಂಟಲ್ಲಿ ಸಿಗುತ್ತೆ ನೋಡಿ. 5 ಸೈಜ್, 36 ಸೈಜ್ ಈ ಥರ. ಹಾಗೆ ವಾಕಿಂಗ್ ಶೂಸ್ ಆಗಲಿ ನಿಮಗೆ ತುಂಬ ರೀಸನಬಲ್ ರೇಟಲ್ಲಿ ಸಿಗುತ್ತೆ. 599 ಏನೋ ಇತ್ತು. ಹಾಗೆ ವರ್ತ್ ಇದೆ ನಿಮಗೆ ಇಲ್ಲಿ ಹೋಗಿ ಪರ್ಚೇಸ್ ಮಾಡೋದ್ರಿಂದ. ಮಕ್ಕಳಿಗಂತೂ ಯಾವ ಥರ ಡ್ರೆಸ್ ಹಾಕೋತಾರೋ ಆ ಥರ ಶೂಸ್ ತೊಗೋಬೋದಾಗಿತ್ತು. ತುಂಬ ವೆರೈಟೀಸ್ ಇತ್ತು, ತುಂಬ ಕಲರ್ಫುಲ್ ಆಗಿರೋದಿತ್ತು. ಒಬ್ಬೊಬ್ಬರು ಬಂದಿದ್ದವರೆಲ್ಲ ಒಂದು 5 to 6 ಪೇರ್ಸ್ ಆದರೂ ತೊಗೊಳ್ತಿದ್ರು ಮಕ್ಕಳಿಗೆ. ಮೆನ್ಸ್ ಕಲೆಕ್ಷನು ಅಷ್ಟೇ ತುಂಬಾ ಚೆನ್ನಾಗಿದೆ. ನಮಗಂತೂ ಸುತ್ತಾಡಿ ಫುಲ್ಲು ಟಯರ್ಡ್ ಆಗೋಗಿತ್ತು. ಕೊನೆಗೆ ಎಲ್ಲ ನಾವು ಪರ್ಚೇಸ್ ಮಾಡಿಕೊಂಡು ಬಿಲ್ಲಿಂಗ್ ಸೆಂಟರ್ಗೆ ಬಂದು 3 ಜನದ್ದು ಬಿಲ್ ಮಾಡಿಸ್ಕೊಳ್ತಾ ಇದ್ದೀವಿ. ಅನ್ವಿಕಾ ಬೇರೆ ವೇಟ್ ಮಾಡ್ತಿದ್ವಿ ಮನೆಯಲ್ಲಿ, ಬೇಗ ಹೋಗೋಣ ಮನೆಗೆ. ಶೂಸ್ ತಗೊಳಕ್ಕೆ, ಜಿಮ್ಗೆ ಹೋಗೋಕ್ಕೆ ಹೋಗ್ತಾ ಇದ್ದೀವಿ ಈಗ. ಜೂಡಿಯೋ ಅಂದರೆ ನನ್ನ ಫೇವ್ರೇಟ್ ಶಾಪು. ಎಲ್ಲ ನಾನು ಪರ್ಚೇಸ್ ಮಾಡೋದು ಜೂಡಿಯೋನಲ್ಲೇ. ಅವ್ರದ್ದು ಮ್ಯಾಕ್ಸ್ ಅಲ್ಲ ಸ್ಟಡಿ ಟೇಬಲ್ ಇರೋದು. ಎಲ್ಲಿದೆ ಸ್ಟಡಿ ಟೇಬಲು? ಮ್ಯಾಕ್ಸ್ ಸಹ ಇದೆ ನಮ್ಮ ಏರಿಯಾದಲ್ಲಿ. ಟ್ರೆಂಡ್ಸ್ ಇದೆ. ನಾನ್ ವೆಜ್ ಎಲ್ಲ ತಿನ್ಕೊಂಡು ಬಂದಿದ್ದಲ್ಲ, ಸೊ ಅದಕ್ಕೆ ಸೋಡಾ ಕುಡ್ಕೊಂಡು ಹೋಗೋಣ, ಓಡಾಡಿ ಎಲ್ಲ ಟಯರ್ಡ್ ಆಯಿತು ಅಂತ. ಕೃತಿಕಾ ಅವರು ಸ್ಟಡಿ ಟೇಬಲ್ ತೊಗೊಳಕ್ಕೆ ಹೋಗಿದ್ದಾರೆ. ಅವ್ರು ಸ್ವಲ್ಪ ಚೂಸಿ ತುಂಬಾ ಲೇಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಅಷ್ಟರಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ.